ಯಾರ್ ಗೆಲ್ಬೇಕು ಮಲ್ಲಮ್ಮ? ಮಂಗಳಗೌರಿ ಕೂಸಿನ ಕದ್ದಾಳ. ಅವ್ರ ಹೆಸರು ಭವ್ಯಗೌಡ ಅಲ್ಲ? ಹೆಣ್ಮಗಳೇಕಿ ಈ ಅಮಾಸ್ಯೆಗೆ ಇರಬಾರ್ದು ಒಂದು ತಿಂಗಳ. ಯಾರು? ಅತ್ತಿ ಶಶಿ. ಹೌದಾ? ಏನದು? ಕುಂಚಿಗೆ ಮಕ್ಕಳಿಗೆ ಕಟ್ಟೋದು. ನೋಡಿ ಮಲ್ಲಮ್ಮ ಅವ್ರು ಬಂದ್ಬಿಟ್ಟಿದ್ದಾರೆ ಆಫ್ಟರ್ ಲಾಂಗ್ ಟೈಮ್. ಹೇಗಿದ್ದೀರಾ? ಆರಾಮಿದ್ದೀರಾ? ಏನಕ್ಕೆ ಹಂಗ್ ನೋಡ್ತಾ ಇದ್ದೀರಾ? ಏನ್ ಮಾಡ್ತಿದ್ರಿ ಇಷ್ಟು ದಿನ ಊರಲ್ಲಿ? ಎಷ್ಟು ದಿನ ರೀ? ಹಾ, ಸದಿಗೆ ಹೋಗಿದ್ದೇವ್ರಿ, ಶೇಂಗಾ ಕಿತ್ತಕ್ ಹೋಗಿದ್ದೆ. ಶೇಂಗಾ ಕಿತ್ತಕ್ಕೆ? ಅಲ್ಲ ಮೊನ್ನೆ ಬರ್ತೀನಂತ ಹೇಳಿ ಯಾಕೆ ಬರ್ಲಿಲ್ಲ? ಮೊನ್ನೆ ಬುಗ್ಲ್ ಹಾಕ್ಬಿಟ್ರಿ. ಏನೋ ಇಲ್ಲಿ ಭೂಮಿ ನಡುಗ್ತದ. ಹಾ, ಅದು ಚಳಿ, ನಾವೆಲ್ಲ ಮನುಷ್ಯರಲ್ಲ ಹಂಗಾದ್ರೆ. ಚಳಿ ಬಾಳ್ ಬಿಡ್ತದ. ಹಾ, ನಮಗೇನ್ ಚಳಿ ಆಗಲ್ಲ ಅಂದ್ರಿ, ಅದಕ್ಕ ಸುಮ್ಮನೆ ಯಾಕೆ. ನಿಮಗ್ ಯಾವ ಚಳಿ ಮಲ್ಲಮ್ಮ? ಇಲ್ಲ ಬಿಡ್ರಿ, ಚಳಿ ಎಲ್ಲ ಸುಮ್ನೆ ಹೇಳ್ತಾರೆ. ಹಾ, ಹಂಗಾಗತ್ತೆ ಹಿಂಗಾಗತ್ತೆ ಅಂತ. ಹಂಗೆ 4 ದಿನ ಕುತ್ಕೊಂಡ್ಬಿಟ್ರಿ. ಕಬ್ಬು ತಿಂದರಿ. ಆಮೇಲೆ 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 ಸಂಕ್ರಾಂತಿ ಅಂತ ಅದಕ್ಕೊಂದ್ 4 ದಿನ. ಅದೊಂದು ಅಡ್ಡ ಬಂತರಿ. ಹಂಗೋ ಹಿಂಗೋ ಒಂದ್ 20 ದಿನ ಮನೇಲೆ ಕುತ್ಕೊಂಡ್ಬಿಟ್ರಿ. ಸೊ ಎಲ್ರು ಬಂದ್ರ ಮನೆಯಿಂದ? ಅವ್ರ ಅಮ್ಮನ ಮನೆಗೆ ಹೋದ್ರಿ. ಅವ್ರು ಈ ಅಮಾಸ್ಯೆಗೆ ಇರಬಾರ್ದು ಒಂದು ತಿಂಗಳ. ಯಾರು? ಅತ್ತಿ ಶಶಿ. ಹೌದಾ? ಯಾಕೆ? ಏನು ಅಂತಾರಿ? ಇದ್ಯಾವ ಹೊಸ ಇದು? ಹೊಸ ಇಲ್ಲ ರೀ, ಈ ಅಮಾಸ್ಯೆ ಗಂಡ ಹೆಂಡತಿ ಒಟ್ಟಿಗೆ ಇರಬಾರ್ದು ಅಂತ ನಾನೇನೋ ಕೇಳಿದೀನಿ. ಅತ್ತಿ ಶಶಿ ಇರಬಾರ್ದು. ಅತ್ತೆ ಸೊಸೆ ಇರಬಾರ್ದಾ? ಯಾಕೆ ಜಗಳಾಡ್ಕೊಳ್ತಾರಾ? ಏನಾರಿ ಅದ್ ಮೊದಲಿಂದ ಮಾಡ್ಕೊತ ಬಂದಾರೆ, ನಾವು ಮಾಡೋದು. ಏನಕ್ಕೆ? ಅವತ್ರ ಅಮಾಸ್ಯಾಗ ಅತ್ತಿ ಶಶಿ ಇರಬಾರ್ದು. ಔತ್ರ ಅಮಾವಾಸ್ಯೆನ ಇದು? ಮುಂದೆ ಬರೋದು ಅವತ್ರ ಅಮಾಸ್ಯೆ. ಅಲ್ಲ, ಅದು ಕಾರಣ ಗೊತ್ತಿರ್ಬೇಕು ತಾನೆ? ಯಾರಿಗ್ ಗೊತ್ತಿಲ್ಲ ಏನದಂದ್ರೆ, ಹಿರಿಯರು ಮಾಡ್ಯಾರಿ. ಹಂಗೆ ಮುಂದೆ ಅವ್ರು ಹಬ್ಬದ ನೋಡಿ ಹಬ್ಬದ ಮೋಸ್ಟ್ಲಿ ಸೊಸೆಗೆ ಊರ್ಗೋಗೋ ಆಸೆ ಆಗಿರುತ್ತೆ, ಅದಕ್ಕೊಂದ್ ನೆಪನ. ಹಂಗೇನಿಲ್ರಿ. ಮತ್ತೆ ವರ್ಷ ಅಷ್ಟೇ ಮದುವೆ ಆದ ವರ್ಷ. ನಮ್ ಕಡೆನೂ ಇದೆ. ಹೆಂಗ್ ಗೊತ್ತಾ, ಜೂನ್ ಅಲ್ಲಿ, ಜುಲೈ ಅಲ್ಲಿ ಶ್ರಾವಣ ಮಾಸಕ್ಕಿಂತ ಮುಂಚೆ ಅದು ಆಷಾಢ ಮಾಸ ಅಂತ ಬರ್ತಲ್ಲ, ಆಷಾಢ ಮಾಸದಲ್ಲಿ ಇವಾಗ ಹೇಳಿ. ಆಷಾಢ ಮಾಸದಲ್ಲಿ ಅತ್ತೆ ಸೊಸೆ ಒಟ್ಟಿಗೆ ಇರಬಾರ್ದು ಅಂತ ಹೇಳ್ಬಿಟ್ಟು ಹೆಂಡತಿನ ತವ್ರ ಮನೆ ಕಳಿಸ್ತಾರೆ ನಮ್ಮಲ್ಲೂ. ಅದೇನಕ್ಕೆ ಅಂದ್ರೆ, ಸಾಮಾನ್ಯವಾಗೆಲ್ಲ ಮದ್ವೆ ಆಗ್ತಿದ್ದು ಜೂನ್ಗೆ. ಮದ್ವೆ ಆದ ಫಸ್ಟಿಗೆನೆ ಅತ್ತೆ ಸೊಸೆ ಅವ್ರ ಒಟ್ಟಿಗೆ ಇರುವಾಗ ಸ್ವಲ್ಪ ಮಗಳಿಗೂ ಮನೆ ಕಡೆ ನೆನಪಾಗುತ್ತೆ ಅದು ಇದು ಅಂತ ಅದನ್ನ ಶಾಸ್ತ್ರ ಮಾಡ್ಬಿಟ್ಟು ಅವಳೊಂದ್ ಸ್ವಲ್ಪ ದಿನ ತವ್ರ ಮನೆ ಕಳಿಸ್ತಿದ್ರು. ಅವಳು ಅಲ್ಲಿ ಹೋಗಿ 1 ತಿಂಗಳು ಅನುಭವಿಸಿದ್ನೆಲ್ಲ ಹೇಳಿ ಮತ್ತು ಕರೆದು ಸರಿ ಮಾಡ್ಕೊಂಡು ಮತ್ ಬಂದು ಸಂಸಾರ ಮಾಡ್ತಿದ್ರು. ಸೈಂಟಿಫಿಕ್ ಆಗಿ ನಂಗೆ ಗೊತ್ತಿಲ್ಲ ಏನ್ ಮಾಡಿದ್ದೀರಾ ಮಲ್ಲಮ್ಮ ಅಂತದ್ದು. ಹತ್ತು ಕರೆದು ಹೆಂಗ್ ನೋಡ್ಕೊಳ್ತಾ ಇದೀರಾ ಸೊಸೆನ? ಚೆನ್ನಾಗಿ ನೋಡ್ಕೊಳ್ತಿದ್ದೀರಾ? ಹೌದಾ? ಬೈಯಲ್ಲ? ಕೆಲಸ ಎಲ್ಲ ಸರಿ ಮಾಡಿಲ್ಲ ಅಂತಂದ್ರೆ ಬೈಯೋದು, ಬೈದು ಬುದ್ಧಿ ಹೇಳೋದು. ಏನೋ ಹೊಸ ಸರ ಬಂದ್ಬಿಟ್ಟಿದೆ. ಬೀಗರು ಕೊಡ್ಸಿದ್ದ? ಹೌದಾ? ನಿಜವಾಗ್ಲು? ಹೌದ್ರಿ, ಸಿದ್ಧಾಗ ಹಾಕಿದ್ದು. ಸಾಲ ಮುಡಿಸ್ತಾರ ಕೊಡಲ್ಲ. ಏನು ಸಾಲ ಆಗ್ಯದಲ್ರಿ, ಸಾಲ ಮುಡಿಸ್ತಾರ ಕೊಡದಲ್ಲ ಅಂತ ಹಾಕೊಂಡಿಲ್ಲ. ಯಾರು? ಕೊಡಲ್ಲ. ಯಾರಿಗೆ? ಮಗನ್ಗೆ? ಹೌದು. ಇಲ್ಲ ಅಂತಂದ್ರೆ ಪರವಾಗಿಲ್ಲ ಚಿನ್ನಮ್ಮ ಅಂತೆ ಮಲ್ಲಮ್ಮ. ಚಿನ್ನಮ್ಮ ಅಲ್ಲ, ಇಲ್ಲ ಚಿನ್ನದ ಬಗ್ಗೆ ಮಾತಾಡ್ತಿದ್ನಲ್ಲ, ಚಿನ್ನಮ್ಮ ಅಂತ ಹೇಳ್ಬಿಟ್ಟು. ಹಲೋ, ಸಣ್ಣಾಗಿದ್ದೀನಾ? ನೀವಿರ್ಲಿಲ್ಲ ಅಲ್ಲ, ಅದಕ್ಕೆ. ನೀವಿದ್ರೆ ನೀವಿದ್ರೆ ರೋಟಿ ಅದು ಇದು ಮಾಡ್ಕೊಂಡು ತಂದು ಕೊಡ್ತಾ ಇದ್ದೀರಾ. ಇಲ್ಲಿ ಯಾರು ಕೊಡ್ತಾರೆ ನಮ್ಗೆ? ಅದೇನದ್ ಬಿಂದಿಗೆನಾ? ಇಲ್ಲಿ ಯಾರು ಕೊಡ್ತಾ ಇಲ್ಲ ಮಲ್ಲಮ್ಮ. ನೀವ್ ಅವತ್ತು ಎಷ್ಟು ವೆರೈಟಿ ತಂದಿದ್ರಿ ನೋಡಿ. ಈ ಸರ ಏನು ಮಾಡ್ಕೊಂಡ್ ಬರಕ್ ಆಗಲ್ಲ ರೀ. ಹೌದಾ? ಯಾಕ್ರಿ? ಏನ್ರಿ ಸಡು ಆಗ್ಲಿಲ್ಲ ರೀ. ನಮ್ಮ ಅಕ್ಕ ಬಂದಿವ್ರಿ, ಅಂತವು 5 ಕುಂಚಿಗಿ ದುಬ್ಬಟ್ಟಿ ಹೊಲ್ಕೊಂಡ್ ಹೊಲಕ್ ಬಂದಿವ್ರಿ ನಮ್ಮ ಅಕ್ಕ. ಎಲ್ಲಿ? ಅಲ್ಲಿ ಊರಲ್ಲಿ. ಅದಕ್ಕೆ ಬರಾಯೋ ದಿನಸನೆ ಬಂದಳು, ಮಾಡೋ ದಿವ್ಸನೆ ಅವ್ರಿಗೆ ಹೊಲ್. ಪರವಾಗಿಲ್ಲ ಬಿಡಿ, ಸುಮ್ನೆ ಹೇಳ್ದೆ. ಏನದು ನೀವು ಹೊಲ್ಕೊಂಬರ್ರಿ ಅಂದ್ರಿ ಅಲ್ಲ, ಒಂದ್ ಹೊಲ್ಕೊಂಬಂದಿನಿ, ಒಂದ್ ಹಂಗೆ ತಂದಿನಿ. ಇಲ್ಲಿ ಹೊಲ್ದ್ರ ಇತ್ತಂತ ತೋರ್ಸಿ ನೋಡೋಣ. ವಾವ್, ಏನದು? ಕುಂಚಿಗೆ ಮಕ್ಳಿಗೆ ಕಟ್ಟೋದು.
ವಾವ್ ಬ್ಯೂಟಿಫುಲ್. ಚಚ್ಚಿಲ್ ಆಡ್ದು ಹೋಗ್ತಾರಲ್ರಿ ಹಾ ಹಾ ಅವ್ರಿಗೆ ಮಕ್ಳಿಗೆ ಕಟ್ಟದಿ. ಚಿಕ್ಕ ಮಕ್ಳಿಗೆ ಹಾ ಇದೆಲ್ಲ ನೀವೇ ಮಾಡಿದ್ದ? ಹಾ ಇದೆಲ್ಲ ನಾನೇ ಮಾಡಿದ್ದು. ವಾವ್ ಸಕ್ಕದಾಗಿದೆ ಮಲ್ಲಮ್ಮ. ಇಂತ ಹೊಲಿಸ್ತಾರ ಚಚ್ಚಿಲ್ ಹೋಗಾಗ. ಹಾಕೊಳ್ಳಿ ನೀವು. 5 ಕುಂಚಿ ಏನು ಏನಾಗಲ್ಲ, ತೋರ್ಸಿ ಹೆಂಗ್ ಬರುತ್ತೆ ಅಂತ. ತಲಿ ಬರಲ್ಲ ರೀ ಇದಕ್ಕೆ. ಬರುತ್ತೆ ಮಲ್ಲಮ್ಮ, ಹಾಕಿ. ನೀವು ಚಿಕ್ಕ ಮಗು ತರಾನೇ ಇದ್ದೀರಾ, ಹಾಕಿ. ಕಾಣುತ್ತೆ. ಏನ್ ಕಾಣುತ್ತೆ? ಹಾಕಿ ಹಾಕಿ. ಚಂದ ಚಂದ ಐತಲ್ಲ. ಸೂಪರ್ ಆಗಿದೆ, ಸಖತ್ತಾಗಿದೆ. ಗೊಂಬೆಗೆ ಹಾಕಂದ್ರೆ ಚಂದ ಕಾಣ್ತದ. ಗೊಂಬೆ ಬೇಡ ನಮಗೆ, ನೀವೇ ಗೊಂಬೆ. ನಿಮ್ಗೆ ಹಾಕಿ ನೋಡಾಯ್ತಲ್ಲ, ಜನ ನೋಡಿರ್ತಾರೆ ಹೆಂಗಿದೆ ಅಂತ. ಸೊ ಇದನ್ನ ಹೆಂಗ್ ಮಾಡೋದು ಅಂತ ನಿಮಗೆ ನೋಡಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ಸೊ ಅದನ್ನ ಮಲ್ಲಮ್ಮ ಅವರು ಮಾಡಿ ತೋರಿಸ್ತಾರೆ ಅಲ್ವಾ? ಚೆನ್ನಾಗಿದೆ ಮಲ್ಲಮ್ಮ, ವೆರಿ ನೈಸ್, ಗುಡ್ ಜಾಬ್. ಗುಡ್ ಜಾಬ್. ಗುಡ್ ಜಾಬ್. ಊರಲ್ಲಿ ಆರಾಮಾಗಿದ್ರಿ, ಇಲ್ಲಿ ಬಂದು ಕೆಲ್ಸ ಮತ್ತೆ ಶುರು ಆಯ್ತು ಅಂತ ಅಲ್ವಾ? ಇಲ್ಲೇ ಆರಾಮ. ಅಲ್ಲಿ ತುಂಬಾ ಕೆಲ್ಸ ಇರತ್ತಾ? ತುಂಬಾ ಕೆಲಸ ಅಲ್ಲಿ ಊರಲ್ಲಿ. ಹೆಂಗ್ ನಡೀತು ಎಲ್ಲ ಮಲ್ಲಮ್ಮ? ಎಷ್ಟು ಆಲ್ಮೋಸ್ಟ್ 3 ತಿಂಗಳು ಇದ್ರಲ್ಲ ಊರಲ್ಲಿ? ತುಂಬಾ ಜನ ಕೇಳ್ತಾ ಇದಾರೆ, ಯಾಕೆ ವಿಡಿಯೋ ಹಾಕ್ತಿಲ್ಲ ಮಲ್ಲಮ್ಮ ಅದು ಅಂತ. ಅದೇ ನಾನೇನ್ ಮಾಡ್ಲಿ, ನೀವು ಊರ್ಗ್ ಹೋಗಿ ಕೂತ್ಕೊಂಡ್ರೆ ಅಲ್ವಾ? ಇವಾಗ 3 ತಿಂಗಳು ಇದ್ರಲ್ಲ, ಯಾರ್ಯಾರು ಸಿಕ್ಕಿದ್ರು, ಏನೇನ್ ಹೇಳಿದ್ರು, ಏನೇನು ಅಂತ ಹೇಳಿ ನನ್ಗೆ. ಎಲ್ಲರೂ ಚೆನ್ನಾಗಿ ಮಾಡ್ತೀವಿ, ಮಾಡ್ರಿ ಬಿಡ್ಬಾಡ್ರಿ. ಯಾರು ಏನೇ ಅಂದ್ರು ತಲೆ ಕೆಡ್ಸಬೇಡ್ರಿ. ಓನರು ಅವರು ಚೆನ್ನಾಗಿ ಅದಾರ. ಅದೇ ಅಂದೇನಲ್ರಿ, ಬಂದಿದ್ದ ಕರೆಯಕ ತಾಯಿ ಪಾತ್ರ ಮಾಡಕತ್ತಿ ಬಾರಮ್ಮ ಸುಮ್ಮನೆ 5-10 ನಿಮಿಷ ಅಂತಂದ್ರಿ. ಏನು ಏನ ಹಿಂಗೆ ಮಾಡ್ತಾನ ಸಿಕ್ಕಿದ್ಯಾ ಆಕ್ಟಿಂಗ್ ಅಪರ್ಚುನಿಟಿ? ಓಕೆ, ಅದಕ್ಕೆ ನಿಮ್ಗೆ ಕೇಳಿಕೆ ಹೇಳ್ತೀನಿ ಅಂದಿರಿ ನಾನು. ಹೌದಾ? ನಿಮಗ್ ಮಾಡಕ್ ಇಂಟ್ರೆಸ್ಟ್ ಇದೆಯಾ ಮಲ್ಲಮ್ಮ? ಮತ್ತೆ ಏನು ಯಪ್ಪ ಅಂದ್ರೆ ಯಾರಾದ್ರೂ ಇವಾಗ ಮುಂದಕ್ಕೆ ನಿಮ್ಮನ್ನ ಯಾರಾದ್ರೂ ಅಪ್ರೋಚ್ ಮಾಡಿದ್ರೆ, ಏನಾದ್ರೂ ಒಂದು ಪಾತ್ರ ಇದೆ ಅಂತ ಹೋಗ್ತೀರಾ ನೀವು? ನೋಡಿ ಜನರೇ, ಮಲ್ಲಮ್ಮ ಅವರಿಗೆ ಆಕ್ಟಿಂಗ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ. ಯಾರಾದ್ರೂ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಂಗಂತ ನಾವು ಯಾವ್ಯಾವ್ದೋ ಮಾಡಕ್ ಬಿಡಲ್ಲ ಮಲ್ಲಮ್ಮ ಅವ್ರಿಗೆ ಹೇಳಿದೀನಿ ನಾನು, ಏನೇ ಬಂದ್ರು ನನಗೆ ಕಾಲ್ ಮಾಡಬೇಕು. ಅದನ್ನ ನಾನು ವಿಚಾರಿಸಿ ನಾನು ಬೇರೆ ಗೊತ್ತಿರೋರಿಗೆ ಹೇಳಿ ನೋಡಿನೇ ಅದನ್ನ ಮಾಡೋದು ಅಂತ ಅಲ್ವಾ? ನಿಮ್ಮೂರಲ್ಲಿ ಅಲ್ವಾ? ಓಕೆ. ಏನು ಹೀರೋಯಿನ್? 5 ಮಂದಿ ಬಂದಿದ್ರು ಅವ್ರು ನಮ್ಮ ಮನೆ ಹುಡ್ಕೊಂಡು ಕೇಳೋದಕ್ಕೆ. ಮುಂದ್ 5-10 ನಿಮಿಷ ಬಾರಮ್ಮ, ನಮ್ ತಾಯಿ ಪಾತ್ರ ಮಾಡಕತ್ತಿ. ತಾಯಿ ಮಾಡಲ್ಲ ಅಂತ ಹೇಳ್ಬೇಕಿತ್ತು ನೀವು, ಹೀರೋಯಿನ್ ಕೊಟ್ರೆ ಮಾಡ್ತೀನಿ ಅಂತ. ಯಾಕೆ ಮಲ್ಲಮ್ಮ, ಹೀರೋಯಿನ್ ಮಾಡೋದಕ್ಕೆ ಏನ್ ಕಮ್ಮಿ ಇದೆ ನಿಮ್ಮಲ್ಲಿ? ಅವ್ರಂಗ ಹೆಂಗ್ ಮಾಡಕ್ ಬರ್ತಾರ ನಮ್ಗ? ಯಾಕೆ ಮಾಡಕ್ ಬರಲ್ಲ? ಏನ್ ಮಾಡ್ತಾರೆ ಹೇಳಿ? ಇವಾಗಿರೋ ಹೀರೋಯಿನ್ ಏನ್ ಮಾಡ್ತಾರೆ? ಅವ್ರು ಡ್ಯಾನ್ಸ್ ಮಾಡ್ತಾರ. ಏನು ಡ್ಯಾನ್ಸ್ ನೀವು ಮಾಡ್ತೀರಾ? ದಬ್ಬಿಡಿ ದಿಬ್ಬಿಡಿ ಏನಿಲ್ಲ ಬಲ್ಲಮ್ಮ, ಸುಮ್ನೆ ಹಿಂಗ್ ತಿರ್ಗಿಸಿದ್ರೆ ಮಾಡಿದ್ರೆ ಆಯ್ತು. ಅಲ್ಲೆಲ್ಲೇ ಇದಕ್ ಹೋಗಿದ್ದೇವ್ರಿ, ರಾಯಚೂರಿಗೆ. ಅಲ್ಲಿ ಕೇಳಿದ್ರಿ ಏನಂತ? ನೀವು ಬರ್ತೀರೇನಂತ ನಿಮ್ಗ. ಯಾರ್ ನನಗ? ಏನಂತೆ? ಅಲ್ಲಿ ಇದು ಮಾಡಕ ನನಗೇನು ಇದು ತಾತ ಪಾತ್ರ? ತಾತಂದು ಪಾತ್ರ, ಹೀರೋ ಪಾತ್ರ. ನನಗೆ ಹೀರೋ ಆದ್ರೆ, ಮಲ್ಲಮ್ಮ ಹೀರೋಯಿನ್ ಆದ್ರೆ ಮಾತ್ರ ನಾನ್ ಮಾಡೋದು. ಅದಕ್ಕೆ ಹೋಗಿ ಫೋನ್ ಹಚ್ಚಿ ಕೊಡ್ತೀರಿ ಕೇಳ್ರಿ ಅಂತ ಹೇಳಿದ್ರೆ, 2 ಕೋಟಿ ಹಾಕ್ಯಾರಂತೀರಿ ಅವ್ರು ಪಿಕ್ಚರ್ ತೆಗಿಲಕ್ಕ. ಓಹೋ, ಓಕೆ. ಇಲ್ಲೆಲ್ಲ ಸೆಲೆಕ್ಟ್ ಮಾಡಿರಂತೀರಿ, ಬರ್ತಾರಂತೀರಿ ಇಲ್ಲಿಗೇನು. ಹೌದಾ? ನಾವು ನೋಡೋಣ, ನಾವು ಇನ್ನೂ ಒಂದು ಬೆಟರ್ ಇದಕ್ಕೆ ಟ್ರೈ ಮಾಡ್ತೀವಿ. ಮೇಡಮ್ ಹೇಳಿದ್ದಾರೆ, ಒಳ್ಳೆ ಇದಕ್ಕೆಲ್ಲ ಕಳ್ಸಿದ್ದಾರೆ ಅಂತ ನಿಮ್ಮ ಪ್ರೊಫೈಲ್ನ ಮೇಡಮ್ಮು. ಸೊ ನೋಡೋಣ ಅವ್ರ ಕಡೆಯಿಂದೆಲ್ಲ ಏನಾದರೂ ಒಳ್ಳೆ ಅವಕಾಶಗಳು ಸಿಕ್ಕಿದ್ರೆ ಅಲ್ವಾ? ಪರವಾಗಿಲ್ಲ, ಚಿಕ್ಕದು ಮಾಡಿದ್ರು ನೀಟಾಗಿ ಡೀಸೆಂಟ್ ಆಗಿದ್ರೆ ಮಾಡಿ ನೀವು, ಆಯ್ತಾ? ಆಲ್ ದ ಬೆಸ್ಟ್ ಮಲ್ಲಮ್ಮ. ಸೊ ಎನಿವೇಸ್, ಇವಾಗ ಆಡಿಯನ್ಸಿಗೆ ಕೇಳೋಣ, ಅಂದ್ರೆ ಜನ ನೋಡ್ತಾ ಇದಾರಲ್ಲ ನಿಮ್ ವಿಡಿಯೋಸು, ಅವ್ರಿಗೆ ಕೇಳೋಣ, ಮಲ್ಲಮ್ಮ ಆಕ್ಟಿಂಗ್ ಮಾಡಬೇಕಾ ಬೇಡವಾ ಅಂತ. ಮಾಡಿ ಹೇಳ್ತಾರ, ಬಟ್ ಇಲ್ಲಿ ನೋಡೋರು ಹೇಳ್ಬೇಕಲ್ಲ. ಸೊ ಮಲ್ಲಮ್ಮ ಆಕ್ಟಿಂಗ್ ಮಾಡಬೇಕಾ ಬೇಡವಾ ಅಂತ ಕಮೆಂಟ್ ಮಾಡಿ. ಶುರು ಮಾಡ್ಕೊಂಡ್ರ ಕೆಲ್ಸ ಅಲ್ವಾ? ಏನೆಲ್ಲ ಕಿತ್ತಾಕ್ ಬಿಟ್ಟಿದೀರಾ? ಯಾರು? ಅಮೀರ್ ಖಾನ್. ನೀವು ಬಂದ ತಕ್ಷಣ ಅವನ ಮನೆ ಕಳ್ಸೋದಾ? ಇಷ್ಟು ದಿನ ಅವ್ನು ಮಾಡಿದ್ರಿಂದ ಇಲ್ಲಿ ಎಲ್ಲಾ ಮಾಡಿದ್ವಿ. ನೀವು ನಿಮ್ ತರ 3 ತಿಂಗಳು ಮನೇಲಿ ಕೂತ್ರೆ ಅಲ್ವಾ? ನೋಡಿ, ಮಾಡೇ ಮಾಡ್ತೀವಿ.
ಬಿಗ್ ಬಾಸ್ ನೋಡ್ತಿದ್ದೀರಾ ಮಲ್ಲಮ್ಮ? ನೋಡ್ತೀವಲ್ರಿ. ಯಾರೆಲ್ಲ ಇದ್ದಾರೆ ಇವಾಗ? ಅವ್ರ ಹೆಸರು ನಮ್ಗೆ ಗೊತ್ತೇನ್ರಿ. ಯಾರ ಹೆಸರು ಗೊತ್ತಿಲ್ವಾ ಈ ಸಲ? ಇವ ಒಬ್ಬನೇ ಗೊತ್ತರಿ. ಯಾರು? ಜಡ್ಜ್ ಆಗ್ಯಾನಲ್ರಿ. ಹಾ, ಜಡ್ಜ್ ಸುದೀಪ್ ಸರ್. ಅವ್ರು ಮಾತ್ರ ಗೊತ್ತಿರೋದ? ಅವ್ರ ಮಾತ್ರ ಗೊತ್ತು. ಬೇರೆ ಯಾರು ಗೊತ್ತಿಲ್ಲ. ಸುದೀಪ್ ಸರ್ ಅವೆಲ್ಲ ಧಾರಾವಾಹಿ ಮಾಡಿದವ್ರು ಯಾರು ಎಲ್ಲಾರು. ಹೌದಾ? ಯಾರ್ಯಾರಿದ್ರು? ಹಿಂದಕ್ಕ ತುಳಸಿ ಅಂತ ಮಾಡಿದ್ದ ನೋಡ್ರಿ. ಏನೇನ? ತುಳಸಿ ಕೂಡ ಮಾಡಿದ್ದ ನೋಡ್ರಿ. ತುಳಸಿ? ಆಕಿ ಗಂಡ ಆಗಿದ್ದ ನೋಡ್ರಿ. ತುಳಸಿ ಅಲ್ಲ? ತುಳಸಿ ಅಂತ ಸೀರಿಯಲ್ ಇತ್ತ? ಹಾ ಇತ್ತು. ಹೌದಾ? ಬಹಳ ದಿನ ಇತ್ತು. ಓಕೆ, ತುಳಸಿ ಸೀರಿಯಲ್ ಅಲ್ಲಿ ಗಂಡ ಮಾಡಿದವ್ರು ಇದ್ರು. ಆಮೇಲೆ ಬೇರೆ? ಹನುಮಂತ ಅನ್ರಿ. ಹನುಮಂತ ಅವರು? ಹನುಮಂತ ನಿಮ್ ಫ್ರೆಂಡ್? ಗೊತ್ತಿಲ್ವಾ? ಬೇರೆ ಬೇರೆ ಯಾರಿದ್ರು? ಧಾರಾವಾಹಿ ಮಾಡಿದಾರ ಯಾರು? ಎಲ್ಲ ಧಾರಾವಾಹಿ ಮಾಡಿದವ್ರೆ. ಗೀತಾ. ಗೀತಾ? ಓ, ಗೀತಾ. ಭವ್ಯ ಗೌಡ. ಭವ್ಯಗೌಡಕಿ. ಅವ್ರ ಹೆಸರು ಭವ್ಯ ಗೌಡ ಅಲ್ಲ? ಹೆಣ್ಮಗಳಕಿ. ಏ, ಹೆಣ್ಮಗಳಿಗೆ ಭವ್ಯ ಅಂತಿರಲ್ವಾ ಹೆಸರು? ಭವ್ಯ ಗೌಡ ಅಂತ. ಗೌಡ ಅಂದ್ರೆ ಗಂಡು ಮಗನಿಗೆ ಅಂತಾರೆ. ಗೌಡ ಅಂದ್ರೆ ಗಂಡು. ಗೌಡಿತ ಅನ್ಬೇಕ್ರಿ. ಗೌಡಿತ ಅಂದ್ರೆ ಹೆಣ್ಮಕ್ಳು. ಗೊತ್ತಾಯ್ತಾ? ಇನ್ನು ಪಲ್ಲವಿ ಗೌಡ್ತಿ, ನಾಟ್ ಗೌಡ ಅಲ್ವಾ? ಓಕೆ, ಭವ್ಯ ಗೌಡ. ಹಾ, ಭವ್ಯ ಗೌಡ್ತಿ. ಭವ್ಯ ಗೌಡ್ತಿ ಅನ್ಬೇಕು. ಹಾ, ಆಮೇಲೆ ಬೇರೆ ಯಾರಿದ್ದಾರೆ? ಮಂಗಳಗೌರಿ ಕೂಸಿನ ಕದ್ದಾಳ. ಮಂಗಳಗೌರಿಯಲ್ಲಿ? ಮಂಗಳಗೌರಿ ಕೂಸಿನ ಕದ್ದಾಳ. ಅಲ್ಲ, ಇವ್ರದ್ದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಹೆಸರುಗಳು ಚೆನ್ನಾಗಿದೆ. ಮಂಗಳಗೌರಿಯಲ್ಲಿ ಕೂಸ್ ಕದಿಯೋಳಂತೆ. ಯಾರದು? ಅದೇ ಆಕೆ ಹೆಸರು ಗೊತ್ತಿಲ್ಲ ರೀ. ಏನದನಕ್ಕೆ ಹೆಸರು? ಮುನ್ನ ಹೆಸರು ಯಾರಪ್ಪ ಇದಾರ? ಇವಾಗ ಇದಾರ ಅಂದ್ರೆ? ಓಕೆ, ನೀವು ಮೋಸ್ಟ್ಲಿ ನೋಡಿರೋದು ಅನ್ಸುತ್ತೆ. ಆಮೇಲೆ ಬೇರೆ ಯಾರಿದ್ದಾರೆ? ಹನುಮಂತ ಹೇಳಿದ್ರು. ಅವೇನೋ 3ನೇ ಕ್ಲಾಸ್ ಓದೇನಂತ ನೋಡ್ರಿ. ಅವ ಒಬ್ಬ ಅಂದ್ರೆ ಅವನ ಹೆಸರು ನಮ್ ಕಡೆ. ನೀವು ಹೋಗಿ ಮಲ್ಲಮ್ಮ. ನಮ್ಮನ್ನ ಕರ್ಕೋಬೇಕಲ್ಲ. ನೀವು ಅದೇ ತರ ಜಗಳ ಆಡಿದ್ರೆ ಕರ್ಕೋತಾರೆ. ಜಗಾಡ್ತೀನಿ ಬಿಡ್ರಿ. ಜಗಳ ಆಡ್ತೀರಾ? ಹಂಗಾರೆ ಹೇಳೋಣ ಅಲ್ಲ ಸುದೀಪ್ ಸರ್ಗೆ, ಮಲ್ಲಮ್ಮ ರೆಡಿ ಇದ್ದಾರೆ ನೆಕ್ಸ್ಟ್ ಸೀಸನ್ಗೆ ಕಳ್ಸಿ ಅಂತ. ಓಕೆ, ಬೇರೆ ಬೇರೆ ಯಾರಿದ್ದಾರೆ ಹೇಳಿ? ಗೊತ್ತಿಲ್ಲ. ಯಾರು ಗೆಲ್ಬೇಕು ಮಲ್ಲಮ್ಮ? ಹನುಮಂತ ಗೆಲ್ತಾರ ಅವರು? ಅಲ್ಲ, ನಿಮಗೆ ಯಾರು ಗೆಲ್ಬೇಕು? ನಿಮ್ ಕಡೆಯವ್ರು ಗೆಲ್ಬೇಕು. ಅದೇನ್ ಮಲ್ಲಮ್ಮ ನಮ್ ಕಡೆ ನಿಮ್ ಕಡೆ ಅಂತ? ಎಲ್ಲ ನಮ್ಮವ್ರೆ ಅಲ್ವಾ? ನಿಮ್ ದೇಶನಾ? ಇದು ಬೇರೆ ದೇಶ? ಹಳ್ಳಿ ಕಡೆ ಅಂತನಾ? ಗೆದ್ದೆ ಗೆಲ್ತಾರೆ. ಏನ್ ಬೇಕಾದ್ರೆ ಮಾಡ್ತಾರ? ಹಾ, ಹಳ್ಳಿ ಜನ ಗೆಲ್ಬೇಕು. ನೀವ್ ಹೋದ್ರೆ ನಿಮ್ಮನ್ನ ಗೆಲ್ಸ್ತಾರ ಜನ? ಅಲ್ವಾ? ಅಲ್ಲ, ಫಸ್ಟ್ ಹೇಳ್ಬಿಟ್ಟು ಹೋಗ್ಬೇಕು, ಓಟ್ ಹಾಕ್ರಪ್ಪ ನನಗೆ ಅಂತ. ಅಲ್ವಾ? ಫಸ್ಟ್ ಸುದೀಪ್ ಸರ್ಗೆ ಹೇಳಿ ಹೋಗ್ಬೇಕು, ಸರ್ ಎಲ್ಲರ ಜೊತೆ ಓಟ್ ಹಾಕ್ಸಿ ಅಂತ.